ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ನಮ್ಮನ್ನು ಅಗಲಿದ್ದಾರೆ. ನಿನ್ನೆಯಿಂದಲೂ ಕೂಡ ಅಂತಿಮ ದರ್ಶನವನ್ನು ಸಾವಿರಾರು ಜನ ಅವರ ನಿವಾಸದಲ್ಲಿ ಪಡೆದಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ತನಕನೂ ಕೂಡ ಮಲ್ಲೇಶ್ವರಂನ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಅದಾದ ನಂತರ ಅವರ ತಾಯಿಯ ಊರಿಗೆ ಆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ ಬೆಂಗಳೂರಿನಿಂದ. ಇವತ್ತು ಅಭಿನಯ ಸರಸ್ವತಿ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಹುಟ್ಟೂರು ಚನ್ನಪಟ್ಟಣದ ದಶವಾರದಲ್ಲಿ ಈ ಅಂತ್ಯಕ್ರಿಯೆ ನೆರವೇರುತ್ತೆ. ಅದು ಅವರ ತಾಯಿಯ ಊರು, ಬಿ ಸರೋಜಾದೇವಿ ಅವರ ತಾಯಿಯ ಊರು. ಅವರ ಚಿಕ್ಕ ವಯಸ್ಸಿನಲ್ಲಿ 9-10 ವರ್ಷ ಅಲ್ಲೇ ಬೆಳೆದಂಥವರು. ಮಲ್ಲೇಶ್ವರ ನಿವಾಸದ ಬಳಿ ಚಿರಶಾಂತಿ ವಾಹನಕ್ಕೆ ಈಗಾಗಲೇ ಸಿಂಗಾರವನ್ನು ಮಾಡಲಾಗಿದೆ. ಅದೇ ವಾಹನದಲ್ಲೇ ಈಗ ದಶವಾರಕ್ಕೆ ತೆಗೆದುಕೊಂಡು ಹೋಗೋದು. ಬೆಳಗ್ಗೆ 10 ಗಂಟೆಗೆ ಅಂತಿಮ ದರ್ಶನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಡೀತಾರೆ. ಅವರು ನಿನ್ನೆ ಎಲ್ಲ ಬಾಗಲಕೋಟೆ ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿ ಅವ್ರದ್ದು ಟ್ರಿಪ್ ಇತ್ತು, ಹಾಗಾಗಿ ಅವರು ಬಂದಿರಲಿಲ್ಲ. ಇವತ್ತು ಅಂತಿಮ ದರ್ಶನ ಪಡೆದ ನಂತರ ಪಾರ್ಥಿವ ಶರೀರದ ರವಾನೆ ಆರಂಭ ಆಗುತ್ತೆ. CM ಅಂತಿಮ ದರ್ಶನದ ನಂತರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಬೆಂಗಳೂರಿನಿಂದ ಪಾರ್ಥಿವ ಶರೀರವನ್ನು ಚಿರಶಾಂತಿ ವಾಹನದ ಮುಖಾಂತರ ಅವರ ಹುಟ್ಟೂರು ಚನ್ನಪಟ್ಟಣದ ದಶಾವರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ದಶಾವರ ರೀಚ್ ಆಗದೆ ಮಧ್ಯಾಹ್ನ 1 ಗಂಟೆ 2 ಗಂಟೆ ತನಕ ಆಗುತ್ತೆ. ಅದಾದ ನಂತರ ಅವರ ಫಾರ್ಮ್ ಹೌಸ್ ಏನಿದೆ ಅಲ್ಲೊಂದು ಸ್ವಲ್ಪ ಹೊತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಆ ನಂತರ ಅಲ್ಲಿಂದ ಮೆರವಣಿಗೆಯ ಮುಖಾಂತರ ತೆಗೆದುಕೊಂಡು ಹೋಗಿ ಇವರ ತಾಯಿಯ ಸಮಾಧಿಯ ಪಕ್ಕದಲ್ಲೇ ಮಣ್ಣು ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಅವರ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಎಲ್ಲ ಮುಕ್ತಾಯ ಆಗೋಷ್ಟೊತ್ತಿಗೆ ಹೆಚ್ಚು ಕಡಿಮೆ ಸಾಯಂಕಾಲ 5 ಗಂಟೆ ಆಗಬಹುದು. ಯಾಕೆಂದರೆ ಸಾಮಾನ್ಯವಾಗಿ ಸೂರ್ಯಾಸ್ತದ ಒಳಗೆ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತಕ್ಕಂಥ ಪದ್ಧತಿ. ಸೊ ಸೂರ್ಯಾಸ್ತದ ಒಳಗಡೆ ಎಲ್ಲವೂ ಕೂಡ ನೆರವೇರುತ್ತೆ. ಈಗ ಒಕ್ಕಲಿಗ ಸಂಪ್ರದಾಯ ಅಂತಂದರೆ ಮಣ್ಣು ಮಾಡ್ತಕ್ಕಂಥದ್ದು. ಹಾಗಾಗಿ ಮಣ್ಣು ಮಾಡುವ ಪ್ರಕ್ರಿಯೆ ಎಲ್ಲವೂ ಕೂಡ ಅವರ ಫಾರ್ಮ್ ಹೌಸ್ನಲ್ಲೇ ನಡೆಯುತ್ತೆ. ಚಿತ್ರರಂಗದ ಅನೇಕ ಗಣ್ಯರು ಈಗಾಗಲೇ ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭಾರತಿ ಅವರಿಂದ ಪಡ್ಕೊಳ್ಳೋಣ. ಭಾರತಿ, ಇವಾಗ ಇನ್ನೇನು 1-2 ಗಂಟೆಗಳ ತನಕ ಮಾತ್ರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಅಂತ ಹೇಳಲಾಗ್ತಾ ಇದೆ. ಆ ನಂತರ ಏನು, ಅದಕ್ಕೆ ಸಿದ್ಧತೆಗಳೇನು, ತಯಾರಿಗಳೇನು, ಏನಿದೆ ಇದೆಲ್ಲದರ ಬಗ್ಗೆ ಮಾಹಿತಿ? ಹೌದು ಅರವಿಂದ್, ನಿನ್ನೆ ಹಸ್ತಂಗತರಾದ ಮೇರು ನಟಿ ಬಿ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ಇವತ್ತು ನಡೀತಾ ಇದೆ. ಅವರ ಜಮೀನಿನಲ್ಲಿ ಚನ್ನಪಟ್ಟಣದ ದಶವಾರ ಹತ್ರ ಅವರ ಜಮೀನಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಅವರು ರುದ್ರಮ್ಮನವರು ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲೇ ವ್ಯವಸ್ಥೆ ಮಾಡಲಾಗಿದೆ. ಹೌದು, ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಜೊತೆಗೆ ಏನು ಹೌದು ಮಣ್ಣು ಮಾಡಲಾಗುತ್ತೆ ಅವರ ಪಾರ್ಥಿವ ಶರೀರವನ್ನು. ಅವರ ಮಗ ಗೌತಮ್ ಅವರು ಅಂತಿಮ ವಿಧಾನವನ್ನು ಮಾಡಲಿದ್ದಾರೆ. ಇದೀಗ 10 ಗಂಟೆ ಸುಮಾರಿಗೆ CM ಸಿದ್ದರಾಮಯ್ಯನವರು ಅಂತಿಮ ದರ್ಶನವನ್ನು ಪಡೀತಾರೆ. ಅದಾದ ಬಳಿಕ ಪಾರದರ್ಶಕ ವಾಹನದಲ್ಲಿ ಚನ್ನಪಟ್ಟಣದವರೆಗೆ ತಗೊಂಡೋಗಿ ಅಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಮಾಡಲಾಗುತ್ತೆ. ದಾರಿಯುದ್ದಕ್ಕೂ ಅಂತಂದರೆ 1-2 ಕಡೆ ಪ್ಲ್ಯಾನ್ನ ಮಾಡಲಾಗಿದೆ. ಅಂದರೆ ಅಭಿಮಾನಿಗಳು ಯಾರಾದರೂ ನೋಡೋಕ್ಕೆ ಇಷ್ಟಪಟ್ಟರೆ ಚನ್ನಪಟ್ಟಣ ಹಾಗೂ ರಾಮನಗರದಲ್ಲಿ ಸಿಟಿ ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ನಿಲ್ಲಿಸಿ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟು ಬಳಿಕ ವಾಹನವನ್ನು ಮುಂದೆ ತಗೊಂಡು ಹೋಗಲಾಗುತ್ತೆ. ಜೊತೆಗೆ ಅವರ ಜಮೀನಿಗೆ ತಗೊಂಡೋಗಿ ಅಲ್ಲಿ ಒಂದಿಷ್ಟು ಸಂಪ್ರದಾಯ ಇರುತ್ತೆ, ಅದನ್ನು ಪಾಲಿಸಿ ಅದಾದ ಬಳಿಕ ಸರ್ಕಾರಿ ಗೌರವದೊಂದಿಗೆ ಅಂದರೆ ಪೊಲೀಸ್ ಗೌರವದೊಂದಿಗೆ ಒಂದು ಪ್ಲ್ಯಾನ್ ಆಗಿದೆ ಅಂಥೇಳಿ ಅವ್ರ ಮಗ ಹೇಳಿದ್ದಾರೆ. ಈಗ ನೋಡಬೇಕು ಬೇರೆ ಎಲ್ಲ CM ಬಂದ ಮೇಲೆ ಯಾವ ರೀತಿಯಲ್ಲಿ ಅವರು ಮಾತಾಡ್ತಾರೆ, ಏನೆಲ್ಲ ಗೌರವಗಳನ್ನು ಸೂಚಿಸಲಾಗುತ್ತೆ ಹಿರಿಯ ನಟಿಗೆ, ಮೇರು ನಟಿಗೆ ಅನ್ನೋದು. ಅರವಿಂದ್, ರೈಟ್, ಥ್ಯಾಂಕ್ ಯು ಭಾರತಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಅಲ್ಲಿಗೆ ಇವಾಗ 10 ಗಂಟೆ ತನಕ ಅಂದರೆ ಮುಖ್ಯಮಂತ್ರಿಗಳ ಆಗಮನ ಆಗಬೇಕು. ಮುಖ್ಯಮಂತ್ರಿಗಳ ಬಂದು ಅಂತಿಮ ದರ್ಶನವನ್ನು ಪಡೆದ ನಂತರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಜನ ಬಂದು ಪ್ರೀತಿಯಿಂದ ನಮ್ಮ ತಾಯಿನ ನೋಡೋಕ್ಕೆ ಬಂದಿದ್ದಾರೆ. ನಾವು ಇವತ್ತು 10 ಗಂಟೆಗೆ ಇಲ್ಲಿಂದ ದಶವಾರ ಅಂದ್ಬಿಟ್ಟು ಚನ್ನಪಟ್ಟಣ ತಾಲೂಕಲ್ಲಿ ಹೋಗಿ ಅವ್ರದ್ದು ಅಂತಿಮ ಕಾರ್ಯವನ್ನು ಮಾಡುತ್ತೇವೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇಷ್ಟು ಪ್ರೀತಿಯಿಂದ ಬಂದಿರೋದಕ್ಕೆ. ಥ್ಯಾಂಕ್ ಯು ಎಲ್ಲರಿಗೂ. ಗೌತಮ್ ಇವರು ಬಿ ಸರೋಜಾದೇವಿ ಅವರ ಪುತ್ರ, ಅವರೇ ಕೊಟ್ಟಂತಹ ಮಾಹಿತಿ ಎಲ್ಲವೂ ಕೂಡ. ಸೊ ಈಗ ಕೊನೆಯ 1 ಗಂಟೆ ಬಾಕಿ ಇದೆ ಅವರ ದರ್ಶನಕ್ಕೆ. ಸಿದ್ದರಾಮಯ್ಯನವರು ಬರೋ ತನಕ ವೆಯ್ಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಬಂದು ಅಂತಿಮ ದರ್ಶನವನ್ನು ಪಡೆದ ನಂತರ ಆಮೇಲೆ ಪ್ರಕ್ರಿಯೆಗಳೆಲ್ಲವೂ ಆಗಬೇಕಲ್ಲ. ಯಾಕೆಂದರೆ ಆ್ಯಂಬುಲೆನ್ಸ್ನಲ್ಲಿ ತೊಗೊಂಡು ಹೋಗ್ಬಿಟ್ರೆ ತುಂಬ ಫಾಸ್ಟಾಗಿ ಹೋಗ್ಬೋದು, ಬಟ್ ಆ ರೀತಿ ಅಲ್ಲ, ಪಾರದರ್ಶಕ ವಾಹನದಲ್ಲಿ ತೆಗೆದುಕೊಂಡು ಹೋಗ್ತಾರೆ.